ವೀಕ್ಷಕರೇ ನಮಸ್ಕಾರ. ರಾಜ್ಯದಲ್ಲಿ ಡೊಮೆಸ್ಟಿಕ್ ಮತ್ತು ಕಮರ್ಷಿಯಲ್ ಗ್ಯಾಸ್ಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ನಿನ್ನೆ ದಿನ ಫ್ರೀಡಂ ಟಿವಿಯ ಮಹಾವೇದಿಕೆಯಲ್ಲಿ ಗೃಹಿಣಿಯರಿಗೆ ಗ್ಯಾಸ್ ಟ್ರಬಲ್ ಹೆಂಗೆ ಕಾಡ್ತಾ ಇದೆ ಎನ್ನುವಂತಹದರ ವಿಸ್ತೃತವಾದಂತಹ ಚರ್ಚೆ ನಡೆದಿತ್ತು. ಇವತ್ತು ಈ ಗ್ಯಾಸ್ ಟ್ರಬಲ್ ರಾಜ್ಯದ ಆಟೋ ಚಾಲಕರಿಗೆ ಯಾವ ಹಂತದವರೆಗೂ ಕೂಡ ನೋವು ಕೊಡ್ತಾ ಇದೆ. ಒಂದು ಕಡೆ ಆಟೋ ಚಾಲಕರು ಸಂಕಷ್ಟದಲ್ಲಿ, ಮತ್ತೊಂದು ಕಡೆ ಆಟೋ ಜೀವನವನ್ನೇ ನಂಬಿ ಕೂತಿರುವ ಆಟೋ ಚಾಲಕರ ಸಂಸಾರದ ಗತಿ ಏನು ಎನ್ನುವಂತಹ ಪ್ರಶ್ನೆಗಳೆದ್ದಿದ್ದಾವೆ. ಹಾಗಾದ್ರೆ ಬೆಂಗಳೂರೆಂಬ ನಗರದಲ್ಲಿ 4 ಲಕ್ಷದವರೆಗೂ ಆಟೋ ಚಲನೆಯಲ್ಲಿದೆ. ಹಾಗಾದ್ರೆ ಆ ಆಟೋ ಚಾಲಕರ ಗತಿ ಏನು? ಈ ಎಲ್ಲದರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಚರ್ಚೆಗೆ ಸಾಕಷ್ಟು ಅತಿಥಿಗಳು ಇನ್ನೇನು ಕೆಲವೇ ಸೆಕೆಂಡುಗಳಲ್ಲಿ ಜಾಯಿನ್ ಆಗ್ತಾರೆ. ಸೊ ಅದಕ್ಕೆ ಮುಂಚಿತವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳನ್ನು ಗಮನಿಸ್ತಾ ಹೋಗೋಣ. ಹಂತ ಹಂತವಾಗಿ ಬೆಂಗಳೂರು ಆಟೋ ಚಾಲಕರ ಬದುಕಿಗೆ ಗ್ಯಾಸ್ ಗ್ರಹಣ. ಈಗ ಅಕ್ಷರಶಃ ಉಸಿರುಗಟ್ಟುತ್ತಿದೆ 2 ಲಕ್ಷ ಆಟೋಗಳ ಲೈಫ್ ಲೈನ್. ಸಿಲಿಕಾನ್ ಸಿಟಿಯಲ್ಲಿ ಸಾರಥಿಗಳ ಹೊಟ್ಟೆ ಮೇಲೆ ನೋ ಸ್ಟಾಕ್. ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಿಗ್ತಾ ಇಲ್ಲ 1 ಲೀಟರ್ ಇಂಧನ. ಮಹಿಳೆಯರಿಗೆ ಬಸ್ ಫ್ರೀ ಕೊಟ್ಟು ಬರೆ ಎಳೆದಿದ್ದು ನೀವೇ ಅಲ್ವೇ? ಈಗ ಗ್ಯಾಸ್ ಅಭಾವ ಸೃಷ್ಟಿಸಿ ಆಟೋ ರಾಜರ ನಿದ್ದೆಗೆಡಿಸ್ತಿದ್ದೀರಾ? ಬಾಡಿಗೆ ಇಲ್ಲದೆ ಗ್ಯಾಸ್ ಸಿಗದೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿರುವಂತಹ ಚಾಲಕರು. ದುಡಿಮೆ ಇಲ್ಲ, ಅನ್ನಕ್ಕೂ ಗತಿ ಇಲ್ಲ. ಆಟೋ ಚಾಲಕರ ಕಣ್ಣೀರಿನ ಕಥೆ ಇದು. ಬಂಕ್ಗಳ ಮುಂದೆ ಕಿಲೋಮೀಟರ್ ಉದ್ದದ ಕ್ಯೂ, ದಿನವಿಡೀ ಕಾಯುವ ಸ್ಥಿತಿ. ಸಮಸ್ಯೆ ಬಗೆಹರಿಯೋದು ಯಾವಾಗ? ಇದು ಆಟೋ ಚಾಲಕರ ನೇರ ಪ್ರಶ್ನೆ. ಆಟೋ ಇಲ್ಲದೆ ಜನರ ಪರದಾಟ, ಗ್ಯಾಸ್ ಇಲ್ಲದೆ ಚಾಲಕರ ಗೋಳಾಟ. ಗ್ಯಾಸ್ ಕೊರತೆ ಸೃಷ್ಟಿಯಾಗಿದ್ದು ಎಲ್ಲಿ? ಇದು ಕಂಪನಿಗಳ ಪ್ಲಾನ್. ಸರ್ಕಾರದ ಗಮನಕ್ಕೆ ಬಂದಿಲ್ವಾ ಇದೆಲ್ಲ? ಆಟೋ ಚಾಲಕರ ನೋವು ಅರ್ಥ ಆಗ್ತಾ ಇಲ್ವಾ? ಇನ್ನೆಷ್ಟು ದಿನ ನಿಶಬ್ದವಾಗಿ ಅಳಬೇಕು ಆಟೋ ಚಾಲಕರು? ಯಾರ ಮನೆ ಬಾಗಿಲಿಗೆ ಹೋಗಿ ಬಾಗಿಲು ಬಡಿಬೇಕು? ಯಾವ ಗೋಡೆಗೆ ತಲೆ ಚಚ್ಕೋಬೇಕು? ಯಾವ ಜನಪ್ರತಿನಿಧಿಯ ಕಾಲಿಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ? ಆಟೋ ಚಾಲಕರು ಒಂದಾಗಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಿದ್ರೆ ಪರಿಹಾರ ಸಿಗುತ್ತಾ? ಅಥವಾ ಆತ್ಮಹತ್ಯೆಯಂತಹ ದುರಂತಗಳೇನಾದರೂ ಸಂಭವಿಸಬೇಕಾ? ಅದಾಗಬಾರದು. ಬೆಂಗಳೂರಿನ ಸಾಕಷ್ಟು ಆಟೋ ಡ್ರೈವರ್ಗಳ ಸಂಕಷ್ಟ. ದಿನದ 5 ಗಂಟೆ ಕ್ಯೂನಲ್ಲಿ ವ್ಯರ್ಥ. ಸಿಗ್ತಾ ಇಲ್ಲ 1 ರೂಪಾಯಿಯ ಗ್ಯಾಸ್. ಗ್ಯಾಸ್ ಲೋಡು ಕಡಿತ. ಕಂಪನಿಗಳ ಜಾಣ ಕುರುಡುತನಕ್ಕೆ 42 ರೂಪಾಯಿ ಇದ್ದ ಕೆಜಿ ಗ್ಯಾಸ್ ಈಗ 80 ರೂಪಾಯಿ ದಾಟಿದೆ. ಗಾಯದ ಮೇಲೆ ದರ ಏರಿಕೆ ಬರೆ. ಕೆಜಿಗೆ 80 ರೂಪಾಯಿ ಆಸುಪಾಸು. ದಿನಕ್ಕೆ 600 ರೂಪಾಯಿ ಬಾಡಿಗೆ ನಷ್ಟ. ಮನೆ ನಡೆಸೋದು ಹೇಗೆ? ಸರ್ಕಾರದ ಗಮನ ಸೆಳೆಯೋದಕ್ಕೆ ಚಾಲಕರು ಸರ್ಕಸ್ ಮಾಡ್ತಿದ್ದಾರೆ. ಯಾರಿಗೆ ಹೇಳೋಣ? ಯಾರು ಪರಿಹಾರ ಕೊಡ್ತಾರೆ? ಸರ್ಕಾರದ ಆಟೋ ದರ ಕೂಡ ಇತ್ತೀಚೆಗೆ ಜಾಸ್ತಿ ಮಾಡಿಲ್ಲ. ಪೆಟ್ರೋಲ್ ರೇಟ್ ದುಬಾರಿ. ಗ್ಯಾಸ್ ಹಾಕಿಸೋಣ ಅಂದ್ರೆ ಅದು ಕೂಡ ಸಿಗ್ತಾ ಇಲ್ಲ. ಹೆಂಡತಿ ಮಕ್ಕಳನ್ನ ಸಾಕೋದು ಹೇಗೆ? ಶಾಲೆ ಫೀಸ್ ಕಟ್ಟೋದು ಹೇಗೆ? ನಿಮ್ಮ ಕಳ್ಳಾಟಕ್ಕೆ 2 ಲಕ್ಷ ಕುಟುಂಬಗಳು ಬೀದಿಗೆ ಬೀಳ್ಬೇಕಾ? ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟ ಅನುಭವಿಸಿದ್ದಾಯಿತು. ಈಗ ಮತ್ತೊಂದು ಸಂಕಷ್ಟ. ಈಗ ಅಘೋಷಿತ ಲಾಕ್ಡೌನ್ ಸೃಷ್ಟಿ ಮಾಡ್ತಿದ್ದೀರಿ. ಏನ್ ಸ್ವಾಮಿ, ಬಡವರು ಬದುಕೋದು ಬೇಡವೆ? ಆಟೋ ವರ್ಗ ರಾಜ್ಯದಲ್ಲಿ ಬದುಕು ಕಟ್ಟಿಕೊಳ್ಳೋದು ಹೇಗೆ? ಸರ್ಕಾರ ಆಟೋ ದರ ಕೂಡ ಇತ್ತೀಚೆಗೆ ಜಾಸ್ತಿ ಮಾಡಿಲ್ಲ. ಎಲ್ಲದರ ನಡುವೆ ಬೆಂಗಳೂರು ಆಟೋ ಚಾಲಕರ ಸಮಸ್ಯೆಗಳನ್ನ ಯಾರ ಜೊತೆ ಹೇಳ್ಕೊಳ್ಳೋದು? ಯಾರ ಜೊತೆ ಹೇಳ್ಕೊಂಡ್ರೆ ಪರಿಹಾರ ಸಿಗುತ್ತೆ? ಆಟೋ ಕ್ಷೇತ್ರ ರಾಜ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವರಮಾನವನ್ನು ತಂದುಕೊಡುತ್ತೆ. ಸರ್ಕಾರದ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ ಹಣ ಬಂದು ಬೀಳೋದು ಕೇವಲ ಬೇರೆ ಬೇರೆ ಇಲಾಖೆಗಳಿಂದಲ್ಲ, ಬದಲಾಗಿ ಸಾರ್ವಜನಿಕರ ಸರ್ವಿಸ್ನಲ್ಲಿ ಸಕ್ರಿಯರಾಗಿರುವ ಆಟೋ ಚಾಲಕರ ನೆತ್ತಿಯ ಮೇಲೆ ಹರಿಯುವ ಒಂದೊಂದು ಬೆವರಿನ ಹನಿಯೂ ಕೂಡ ಸಾರಿಗೆ ಇಲಾಖೆಯ ಬೊಕ್ಕಸಕ್ಕೆ ಬಂದು ಸೇರುತ್ತೆ. ಸ್ವಾಭಿಮಾನದ ಜೀವನ ನಡೆಸ್ತಾರೆ ಆಟೋ ಡ್ರೈವರ್ಗಳು. ಕೆಲ ಆಟೋ ಡ್ರೈವರ್ಗಳ ದರ್ಪ ಮತ್ತು ದಾರ್ಷ್ಟ್ಯಗಳು ಆ ಕ್ಷೇತ್ರದ ಎಲ್ಲ ಡ್ರೈವರ್ಗಳಿಗೂ ಅದು ಅನ್ವಯಿಸೋದಿಲ್ಲ. ಅದರರ್ಥ ಸ್ವಾಭಿಮಾನಿ ಬದುಕು ಕಟ್ಟಿಕೊಂಡಿರುವ ಮಧ್ಯಮ ಮತ್ತು ಬಡ ಆಟೋ ಚಾಲಕರ ಗತಿ ಏನು? ಗ್ಯಾಸ್ ಬೆಲೆ ಏರಿಕೆ ನೋಡಿ. ಸರಿ,
ಹಣ ಜಾಸ್ತಿ ಕೊಟ್ಟಾದ್ರೂ ಗ್ಯಾಸ್ ಖರೀದಿ ಮಾಡಿ ಸ್ಟ್ಯಾಂಡಲ್ಲಿ ಆಟೋ ನಿಲ್ಸೋಣ ಅಂದ್ರೂ ಕೂಡ ಅದು ಸಾಧ್ಯ ಆಗ್ತಾ ಇಲ್ಲ. ಕೆಲ ಗ್ಯಾಸ್ ಸ್ಟೇಷನ್ಗಳಲ್ಲಿ ಕೇವಲ 500 ರೂಪಾಯಿದು ಮಾತ್ರ ಗ್ಯಾಸ್ ಕೊಡೋದು ಅಂತ ಹೇಳಿ ಬೋರ್ಡ್ ಹಾಕೊಂಡಿದ್ದಾರೆ. ಕೇವಲ 500 ರೂಪಾಯಿದು ಮಾತ್ರ. ಹಾಗಾದ್ರೆ ಬಡ ಚಾಲಕರು ಬದುಕೋದು ಹೇಗೆ? ಪೆಟ್ರೋಲ್ ಹಾಕೊಂಡು ಗಾಡಿ ಓಡಿಸಬೇಕಾದ್ರೆ ನಮಗೆ ಗ್ಯಾಸ್ಗಿಂತಲೂ 50 ರೂಪಾಯಿ ಹೆಚ್ಚು ಪೆಟ್ರೋಲಿಗೆ ಕೊಡಬೇಕಾಗಿ ಬಂದಿತ್ತು. ಹಾಗಾಗಿ ಗ್ಯಾಸಿನ ಮೊರೆ ಹೋದ ಆಟೋ ಚಾಲಕರಿಗೆ ಮತ್ತೊಮ್ಮೆ ಗ್ಯಾಸ್ ಬರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.